ವೆಲ್ಕಮ್ ಬ್ಯಾಕ್ ಟು ಕೃಷಿ ಹಾಲ್ಸ್. ನಾನು ನಿಮ್ಮ ಕೃಷಿ ಅಂಬರ್ಕರ್. ನಾನು ಮಾಡ್ತಿರೋದು ಟ್ರೌಸರ್ ಹಾಲ್ಸ್ ಅಂತ ಅಲ್ಲ, ಒಂದೇ ಕಾಂಬೋನ್ ತರಿಸಿದ್ದೆ. ಆ ಒಂದು ಕಾಂಬೋನಲ್ಲಿ ಮೂರು ಟ್ರೌಸರ್ಸ್ಗಳು ನನಗೆ ಸಿಕ್ತು. ಅದು 555ಗೆ. ಅದು ಮೀಶೋಯಿಂದ. ಯಾವ್ಯಾವ ಥರ ಎಲ್ಲ ಬಂದಿದೆ ನೋಡುವ ಬನ್ನಿ. ಸೊ ಮೊದಲನೇದಾಗಿ ನನಗೆ ಈ ಕಾಂಬೋನಲ್ಲಿ ಸಿಕ್ಕಿದ್ದು ಒಂದು ಬ್ಯೂಟಿಫುಲ್ ಮಿನಿಮಲ್ ಡೀಸೆಂಟ್ ಲುಕ್ ಕೊಡುವಂಥ ಒಂದು ಕ್ರೀಮ್ ಕಲರ್ ಟ್ರೌಸರ್. ಈ ಥರ ಬರುತ್ತೆ ನಿಮಗೆ. ಬಟನ್ ವಿತ್ ಜಿಪ್ ಇರುತ್ತೆ. ಬೆಲ್ಟ್ ಹಾಕೋದಕ್ಕೂ ಕೂಡ ವ್ಯವಸ್ಥೆಗಳನ್ನ ಕೊಟ್ಟಿದ್ದಾರೆ. 2 ಪಾಕೆಟ್ ಸಿಗುತ್ತೆ. ಈ 2 ಪಾಕೆಟ್ ಒಂದು ಮೊಬೈಲ್ನ ಕ್ಯಾರಿ ಮಾಡೋಷ್ಟು ಡೀಪ್ ಈ ಪಾಕೆಟ್ ಇರುತ್ತೆ. ಬಟ್ ಜಿಪ್ ಇರೋದಿಲ್ಲ, ಅದೊಂದು ನೆನಪಿರಲಿ ನಿಮಗೆ. ಆ್ಯಂಡ್ ನಿಮಗೆ ಹತ್ತಿರದಿಂದ ಯಾವ ಥರ ಕಾಣುತ್ತೆ ಬಟ್ಟೆ ಈ ಥರ ಬರುತ್ತೆ ನೋಡಿ. ಇದು ಫ್ಲ್ಯಾಟ್ ಫ್ಲೋರ್ ಏನು ಹೇಳ್ತೀವಿ, ತುದಿ ನಿಮಗೆ ಫ್ಲ್ಯಾಟ್ ಫ್ಲೋರ್ ಟೈಪಲ್ಲಿ ಸಿಗುತ್ತೆ. ಫ್ಲ್ಯಾಟಾಗಿ ಒಂದು ಬೆಲ್ ಬಾಟಮ್ ಥರ ಸಿಗುತ್ತೆ. ಬೆಲ್ ಬಾಟಮ್ ಅಲ್ಲ, ಆ ಥರ ಒಂದು ಲುಕ್ಕು, ಮಿನಿಮಲ್ ಲುಕ್ಕನ್ನ ನಿಮಗೆ ಕೊಡುತ್ತೆ. ಸೊ ಈ ಒಂದು ಕಾಂಬಿನೇಷನ್, ಈ ಒಂದು ಕಲರ್ನ ಒಂದು ಬ್ರೌನ್ ಕಲರ್ ಟಾಪ್ ಜೊತೆ ಗೋಲ್ಡನ್ ಕಲರ್ ಮಿನಿಮಲ್ ಇಯರಿಂಗ್ಸ್ ಜೊತೆ ಪೇರ್ ಮಾಡಿದ್ರೆ ವಿತ್ ಹೈಲ್ಸ್ ಸಖತ್ ಲುಕ್ ಕೊಡುತ್ತೆ. ಬಾಸಿ ಲುಕ್ ಕೊಡುತ್ತೆ ನಿಮಗೆ, ಸಖತ್ ಲುಕ್ ಕೊಡುತ್ತೆ. ಸೊ ಒಂದು ಕ್ರೀಮ್ ಕಲರ್ ನನಗೆ ಪ್ರೊವೈಡ್ ಮಾಡ್ತು. ಸೈಡಲ್ಲಿ ಹಾಕಿರ್ತೀನಿ ಯಾವ ಥರ ಕಾಣುತ್ತೆ ಅಂತ, ಓಕೆನಾ. ನೆಕ್ಸ್ಟ್ ನನಗೆ ಕಾಂಬೋನಲ್ಲಿ ಸಿಕ್ಕಿದ್ದು ಒಂದು ಬ್ರೌನ್ ಕಲರ್ ಟ್ರೌಸರು. ಎಲ್ಲನೂ ಸೇಮ್ ಇದೆ, ಪ್ಯಾಟ್ರನ್ ಎಲ್ಲ, ಕಲರ್ ಮಾತ್ರ ಚೇಂಜ್ ಇದೆ. ಅದನ್ನೇ ತೋರಿಸ್ತಾ ಇದ್ದೀನಿ ಯಾವ್ಯಾವ ಥರ ಇದೆ ಅಂತ. ಸೇಮ್ ಅದೇ ಜಿಪ್ಪು, ಅದೇ ಪಾಕೆಟ್ ಎಲ್ಲ ಸೇಮ್ ಟು ಸೇಮ್ ಇರುತ್ತೆ. ಎಲ್ಲೂ ಏನೂ ಚೇಂಜ್ ಇರಲ್ಲ, ಕಲರ್ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ ನಿಮಗೆ. ಸೊ ಈ ಒಂದು ಬ್ರೌನ್ ಕಲರ್ ನನಗೆ ಸಿಕ್ತು. ಸೊ ಇದನ್ನು ನೀವು ವೈಟ್ ಕಲರ್ ಟಾಪ್ ಜೊತೆ ಪೇರ್ ಮಾಡಿದ್ರೆ ಗೋಲ್ಡನ್ ಕಲರ್ ಇಯರಿಂಗ್ಸ್ ಚೆನ್ನಾಗಿ ಕಾಣ್ಬೋದು, ನನ್ನ ಒಪಿನಿಯನು. ನಿಮಗೆ ಯಾವ ಥರ ಅನಿಸುತ್ತೆ, ನಿಮಗೆ ಯಾವ ಥರ ಕಂಫರ್ಟ್ ಇರುತ್ತೆ ಪೇರ್ ಮಾಡಿ. ಆ್ಯಂಡ್ ಮೂರನೇದಾಗಿ ನನಗೆ ಕಾಂಬೋನಲ್ಲಿ ಸಿಕ್ಕಿದ್ದು ಬ್ಲ್ಯಾಕ್ ಕಲರ್ ಟ್ರೌಸರ್. ಇದು ಕೂಡ ಸೇಮ್ ಟು ಸೇಮ್ ಇರುತ್ತೆ, ಓಕೆನಾ. ಸೊ ಎಸ್, ಸೇಮ್ ಇದೆ, ಎಲ್ಲೂ ಏನೂ ಚೇಂಜ್ ಇಲ್ಲ. ಇದು ಫ್ಯಾಬ್ರಿಕ್ ಬಂದು ಲೈಕ್ರಾ ಫ್ಯಾಬ್ರಿಕ್. ಈ 3 ಟ್ರೌಸರ್ಸ್ದು ಫ್ಯಾಬ್ರಿಕ್ ಲೈಕ್ರಾ ಅಫ್ಕೋರ್ಸ್ ಅದರ ಒಂದು ಎಲೆಸ್ಟ್ರಿಸಿಟಿಗೆ, ಕಂಫರ್ಟ್ನೆಸ್ಗೆ ಹೆಸರುವಾಸಿಯಾದಂಥದ್ದು. ಅಂದರೆ ಅದೇ ಒಂದು ಶೇಪಿಗೆ ಬರುವಂಥ ಒಂದು ಬಟ್ಟೆ ಇದು. ಜೀನ್ಸ್ನ ತೊಗೊಳ್ಳೋಕ್ಕೆ ಆಗಲ್ಲ ಅನ್ನೋರು, ಅಥವಾ ಜೀನ್ಸ್ ಕಂಫರ್ಟ್ ಅಲ್ಲ ಅನ್ನೋರು ಇದ್ರ ಜೊತೆ ಹೋಗ್ಬೋದು ನೀವು. ಜೀನ್ಸಲ್ಲಿ ಏನೇನು ಫೀಚರ್ಸ್ ಇದೆ, ಅದೇ ಜಿಪ್ ಪಾಕೆಟ್ಸ್ ಎಲ್ಲ ಕೂಡ ಇದರಲ್ಲಿದೆ. ಜೀನ್ಸಲ್ಲಿ ಏನಾಗುತ್ತೆ ಅಂದರೆ ಮಳೆ ಗಿಳೆ ಎಲ್ಲ ನಿಂದರೆ ಕಾಲುಗಳು ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಬೇಗ ಕೂಡ ಒಣಗಲ್ಲ. ಬಟ್ ಇದರಲ್ಲಿ ಮಳೇಲಿ ನೀವು ನೆಂದರೂ ಕೂಡ ನಿಮ್ಗೆ ಕಂಫರ್ಟ್ ಆಗಿರ್ತೀರ, ಬೇಗ ಕೂಡ ಒಣಗೋಗ್ತವೆ ಇದ್ರ ಫ್ಯಾಬ್ರಿಕ್ ಹಂಗಿರೋದ್ರಿಂದ. ಸೊ ಹಂಗೆ ಆರಾಮಾಗಿ ಕಂಫರ್ಟಬಲ್ ಆಗಿರ್ಬೋದು. ನಂತರ ಟ್ರಾವೆಲ್ ಜಾಸ್ತಿ ಮಾಡ್ತೀನಿ ಅನ್ನೋರು ಆರಾಮಾಗಿ ಇದ್ರ ಜೊತೆ ಮೂವ್ ಮಾಡ್ಬೋದು. ನನಗೆ ಇದು 555ಗೆ ಬಿತ್ತು ನಾನು ತೊಗೋಬೇಕಾದ್ರೆ. ಇವಾಗ ಅರೌಂಡ್ ಒಂದು 20-30 ಜಾಸ್ತಿ ಆಗಿರ್ಬೋದು. ಜಾಸ್ತಿ ಆದರೂ ಪರವಾಗಿಲ್ಲ, ಬೈ ಮಾಡಿ ನೋಡಿ. ಯಾಕಂದರೆ ಒಂದೊಂದು ಜೀನ್ಸ್ ನಾವು ತೊಗೋತೀವಿ ಒಂದು 300 to 400 ಅನಿಸುತ್ತೆ. ಅಂಥದ್ರಲ್ಲಿ 555ಗೆ ಅಥವಾ 580ಗೆ 3 ನಿಮಗೆ ಟ್ರೌಸರ್ಸ್ಗಳು ಕೊಡ್ತಾರೆ ಅಂದರೆ ಜೀನ್ಸ್ ಲುಕ್ ಕೊಡುವಂಥದ್ದು. ವೈ ನಾಟ್? ಯಾರಿಗೆಲ್ಲ ಅಮೌಂಟ್ ಕಮ್ಮಿ ಇದೆ ಅನಿಸುತ್ತೆ ಅಥವಾ ಇದು ಇಷ್ಟ ಆಗಿರುತ್ತೆ, ಡೆಫಿನೆಟ್ಲಿ ಪರ್ಚೇಸ್ ಮಾಡಿ ನೋಡಿ. ನನಗೆ ಚೆನ್ನಾಗಿ ಬಂತು. ಕ್ವಾಲಿಟಿ ನಾನು 100% ಅಂತ ಹೇಳೋಕ್ಕೋಗಲ್ಲ. 10ಗೆ ಒಂದು 8 ನಾನು ಕೊಡ್ತೀನಿ. ಯಾಕಂದರೆ ಅಕಾರ್ಡಿಂಗ್ ಟು ಪ್ರೈಸು 555 ಅಥವಾ 580 ಅಂದರೆ ಅಕಾರ್ಡಿಂಗ್ ಟು ಪ್ರೈಸು 250 ಹತ್ರ ಬೀಳ್ಬೋದು, ಕರೆಕ್ಟಾಗಿ ಲೆಕ್ಕ ಹಾಕಿಲ್ಲ ನಾನು. ಸೊ ಅದರ ಅಕಾರ್ಡಿಂಗ್ ನಿಮಗೆ ಕ್ವಾಲಿಟಿ ಚೆನ್ನಾಗಿದೆ. ಅದ್ರ ಅಕಾರ್ಡಿಂಗ್ ಅಂತ ಅಲ್ಲ, ಆಚೆ ಕಡೆನೂ ನಾನು ನೋಡಿದ್ದೀನಿ. ನಾವು ಏನು 250 ಅಥವಾ 300 ಕೊಟ್ಟು ತೊಗೊಂಡ್ರು ಕೂಡ ಇಷ್ಟೂ ಇರಲ್ಲ ಬಟ್ಟೆಗಳು, ಅಷ್ಟು ತೆಳು ಇರುತ್ತೆ. ಇದು ಪೂರ್ತಿ ತೆಳುನೂ ಇಲ್ಲ, ಪೂರ್ತಿ ದಟ್ಟನೂ ಇಲ್ಲ, ಒಂದು ಮಿಡಲಲ್ಲಿ ಯಾವ ಥರ ಇರುತ್ತೋ ಆ ಥರ ಇರೋದೆ ಬಟ್ಟೆ. ಯಾಕಂದರೆ ಆರಾಮಾಗಿ ಕ್ಯಾರಿ ಮಾಡುವಂಥದ್ದು. ಹಾಗಾಗಿ ಚೆನ್ನಾಗಿದೆ, ಅಷ್ಟು ಇದು ಅಂತ ಅಲ್ಲ. ಅಕಾರ್ಡಿಂಗ್ ಟು ಪ್ರೈಸ್ ಕ್ವಾಲಿಟಿ ಚೆನ್ನಾಗಿದೆ. ನೀವೊಂದ್ಸತಿ ತರಿಸಿ ಮುಟ್ಟಿ ನೋಡಿ, ನಿಮಗೆ ಯಾವಾಗ ಗೊತ್ತಾಗುತ್ತೆ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಅಂತ. ಯಾಕಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಅನ್ನಿಸ್ಬೋದು. ನನಗೆ ಹಂಗೆ ಅನ್ನಿಸ್ತು. ಬೈ ಮಾಡಿ ನೋಡಿ, ಪರ್ಚೇಸ್ ಮಾಡಿ ನೋಡಿ, ಯಾವ ಥರ ಬಂದಿದೆ ಬಂದು ಕಮೆಂಟ್ ಮಾಡಿ. ನಿಮಗೇನಾದರೂ ಚೆನ್ನಾಗಿ ಬಂದಿಲ್ಲ ಅಥವಾ ಕ್ವಾಲಿಟಿ ಇಷ್ಟ ಆಗಿಲ್ಲ ಅಂದರೆ ರಿಟರ್ನ್ ಮಾಡಿ, ಅದನ್ನು ಬಂದು ಹೇಳಿ, ಓಕೆನಾ. ಇದ್ರ ಎಲ್ಲ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕು ಅಂದವ್ರು ಪರ್ಚೇಸ್ ಮಾಡಿ. ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.